ಗುರುಗಳ ಎಲ್ಲ ರೈತ ಸಂಘಟನೆಗಳು ಸಾವಿರಾರು ಜನ ಕಾರ್ಯಕರ್ತರು ಕೂತಾರು. ನಾವು ಹೋಗ್ಬೇಕು. ಮೊದಲನೇ ಕೂತಾಗ ಒಂದು 100 ಹೆಚ್ಚಾಯ್ತು, ಆಮೇಲೆ 200 ಹೆಚ್ಚಾಯ್ತು, 10-11 ದಿವಸ ಬಂದ್ರೆ ದಿವಸ 30 ರೂಪಾಯಿ ಅಂತೆ 300 ರೂಪಾಯಿ ಹೆಚ್ಚಾಯ್ತು ಅನ್ನುವಂತ ವಿಚಾರ ಇಟ್ಕೊಂತಾವಲ್ಲ ಗಟ್ಟಿ ಅದು. ಇವತ್ತೆಲ್ಲ ಖುಷಿಯಾಗಿರೋ ನಮಗೆ 300 ರೂಪಾಯಿ ಸಿಕ್ಕೈತೆ ಅಂತೇಳಿ. ಇದು ಹಿಂಗ ಮುಂದುವರಿಬೇಕಪ್ಪ ಅಂದ್ರೆ ನೀವು ಒಗ್ಗಟ್ಟು ಆಗ್ಲೇಬೇಕ. ಇದೀಗ ಈರಪ್ಪನವ್ರು ಹೇಳ್ಯಾರ, ನಿಮ್ಗೆ ಏನ್ ಹೇಳ್ರು, ಯಾರಿಂದ್ರೂ ನಿಮ್ಮನ್ನು ಉದ್ಧಾರ ಮಾಡಕ್ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರ ಉದ್ಧಾರ ಮಾಡುದಿಲ್ಲ, ರಾಜ್ಯ ಸರ್ಕಾರ ಉದ್ಧಾರ ಮಾಡುದಿಲ್ಲ. ಈ ರಾಜಕಾರಣ ಅಂದ್ರ ಏನಾಗೈತಪ್ಪ ಪರಿಸ್ಥಿತಿ ಅಂತಂದ್ರ ಇವತ್ತ ಇಲ್ಲ ಈರಪ್ಪನವ್ರು ನೀವು ಒಬ್ರ ನೋಡ್ರಿ, ಅದ್ ನಿಮ್ಮದು ಮಾತಾಡ್ತೀನಿ ತಡ್ರಿ. ಅದಲ್ರಿ, ನೀವು ರಾಜ್ಯಸಭಾದಾಗ ಒಬ್ರ ಮಾತಾಡಿದವ್ರ ಕಬ್ಬಿನ ಬದ್ದಲ್ಲ, ಯಾರು ಕೂಡ ಮಾತಾಡ್ಲಿಲ್ಲ. ಅದ್ ನಮ್ ದುರ್ದೈವ ನೋಡ್ರಿ. ನೀವು ಒಬ್ರು ಮಾತಾಡಿದಂಗ 500 ಮಂದಿ ಮಾತಾಡ್ರಿ ಅಂದ್ರೆ ಅದು 9.5 ಹಾಕಿತ್ತ. ನಾನ್ ನೋಡ್ರಿ, ನಾ ಟೋಟಲ್ ಆಗಿ ಮಾತಾಡ್ತೀನಿ. ನನಗ ಚುನಾವಣೆ ಬಗ್ಗೆ ಅಭಿಮಾನ ಐತಿ. ನಾವು ಅವ್ರ ಕೂಡ ಹೋರಾಟ ಮಾಡಿದ್ದು ಬಹಳ ಸಲ. ಮತ್ ಬಹುತೇಕ ಲತ್ತಿನ ತಿಂದಿದ್ದು ಅದು ಸಹ ಸಂಗನಕೆರೆ ಕ್ರಾಸ್ನ್ಯಾಗ ಕೂತಿದ್ದು. ಕಬ್ಬು ಬೆಳೆದವ್ರ ಸರಿಯಾಗಿ ಮಾರವ್ರು ಬಂದು ನಮ್ಮನ್ನ ಅದು ಜೋರ್ ಧಮಕಿ ಹಾಕಿ ಹೋರಾಟ ಆತದ. ಪೊಲೀಸರು ನಮ್ಮನ್ನ ಅರೆಸ್ಟ್ ಮಾಡ್ರು, ಅದು ಹೊರಗೆ ಬಂದು ಅದ್ ಬೇರೆ ವಿಷಯ. ನಾ ಏನ್ ಹೇಳತ್ತೇನೆ ಅಂದ್ರ, ಯಾರು ಮಾಡ್ಯಾರು ಮಾಡಿದ್ದಕ್ಕೆ ಒಂದಿಷ್ಟು ಮಾಡ್ಯಾರ ಅಂತ ಹೇಳ್ರಿ. ನೀವು ಅವ್ರನ್ನ ಬೇಯ್ದೈತೆ ಅಂತ ನಮ್ಮನ್ನು ಬೇಯಬೇಡ್ರಿ. ರಾಜ್ಯದವ್ರನ್ನ ಬೇಯ್ದೈತೆ ಅಂತ ಹೇಳಿ ಕೇಂದ್ರದವ್ರನ್ನು ಬೇಯ್ದ್ರಿ ಅಂತ ಇಟ್ಕೋರಿ. ನಾವು ರೈತರ ಸಲುವಾಗಿ ಏನ್ ಸ್ಕೀಮ್ ಕೊಟ್ಟದು ಅನ್ನೋದು ನೀವು ಅವ್ರನ್ನೂ ಕರೀರಿ, ನಾವು ಕರಿತು, ಒಂದ ವೇದಿಕೆ ಮೇಲೆ ಚರ್ಚೆ ಆಗ್ಲ. ಆ ಚರ್ಚೆಗೆ ನಾವು ರೆಡಿ ಅದು. ನಿಮಗೆ ಹಕ್ಕು ಐತಿ ಕೇಳಾಕ, ನಿಮ್ಗೆ ರೈತರಿಗೆ ಹಕ್ಕು ಐತಿ, ಮತ್ ನಿಮ್ಮ ಹಕ್ಕಿಗೆ ನಮ್ ಪೂರ್ಣ ಗೌರವ ಐತಿ. ಆದ್ರೆ ನಾ ಇದ್ದಾಗ ನೀವು ಬೇಯಾಕೈತಿ ಅಂದ್ರೆ ನಾವು ಮಾಡಿದ್ದೆಲ್ಲ ವ್ಯರ್ಥ ಆಕೈತಿ. ಮತ್ ನಾ ಹೊಕ್ಕನಂದ್ರೆ ಗುರುಗಳು ನನ್ ಬಿಡುವಾರ, ನೀವು ಏನ್ ಯಾರು ಬೇಯ್ತಿರಿ ಬೇಯ್ರಿ, ನಾ ಎಲ್ಲಾಗ. ಈಗ ಅವ್ರ ಬದಲು ನಮಗೆ ಹೆಮ್ಮೆ ಐತಿ. ಯಾಕಪ್ಪ ಅಂದ್ರೆ ಇಡೀ ದೇಶದಾಗ ಪಾರ್ಲಿಮೆಂಟ್ದಾಗ ಅವ್ರೊಬ್ಬರ ಕಬ್ಬಿನ ಬದಲ ಈ 10.25 9.5 ಆಗ್ಬೇಕು. ಮತ್ತ ಕಬ್ಬಿಗೆ ಅಲ್ಲಿ MSP ಫಿಕ್ಸ್ ಆಗ್ಬೇಕು. ಸಕ್ಕರೆ ಮಾರಕ ಅವ್ರ ಪರ್ಮಿಷನ್ಸ್ ಇತ್ನಾಲನ್ನ ಜಾಸ್ತಿ ಖರೀದಿ ಮಾಡ್ಬೇಕಂತೇಳಿ ಈ ದೇಶದಾಗ ಅವ್ರು ಒಬ್ಬರ ಮಾತಾಡ್ಯಾರ. ಅವ್ರು ಜೋರಾಗಿ ಮೊದಲು ಚಪ್ಪಾಳಿ ಬಾರಿಸ್ತಾರೆ. ಅವರು ವೈಯಕ್ತಿಕವಾಗಿ ಅವ್ರ ಬದಲ ಅಭಿಮಾನ ಐತೆ. ಉಳಿದ 523 ಮಂದಿ ಎಲ್ಲಿ ಹೋದ್ರು ಅದು ಚಿಂತಿತೈತಿ. ಅವ್ರು ಮಾತಾಡ್ಬೇಕಾಗಿತ್ತಿರಲಿಲ್ಲ. ಅದ್ರ ಸಂಬಂಧ ಈಗ ಅವ್ರು ಕೂಡಿ ನಿಮ್ ಜೊತೆ ಬರ್ತಾರೆ, ಅದು ಅಷ್ಟೇ ಸರ್. ಅದಕ್ಕಾಗಿ ಯಾಕಂತಂದ್ರ 500 ಮಂದಿ ಅವತ್ತೇರಿ ಅವ್ರು ಎದ್ದದಕ್ಕೆ ಚಪ್ಪಾಳಿ ಬಡ್ದ, ಅದು ನಿಜ ಐತಿ. ಇವತ್ತದ 9 ಆಗ್ಬೇಕ್ರಿ. ನರೇಂದ್ರ ಮೋದಿ ಅವರ ಸಕ್ಕರೆಗೆ ಕೂಡ ಅವ್ರ ಪರ್ಮಿಷನ್ ಕೊಡಬೇಕು, ಇಥನಾಲು ಖರೀದಿ ಮಾಡ್ಬೇಕು ಅಂತಂದ್ರೆ ಅಂದ್ರ ಅವತ್ ಜಾರಿಗೆ ಆಗ್ತಿತ್ತು. ದುರ್ದೈವ. ಆ ಕಾರಣಕ್ಕಾಗಿ ಅವರಿಗೆ ಮಾಲ ಗೌರವ ಐತಿ. ಮತ್ತ ಇನ್ನ ಹಲವಾರು ವಿಚಾರಗಳದಾವ. ಅದಕ್ಕಾಗಿ ನಾವು ರೈತ ಸಂಘದವ್ರು ಒಂದ್ ಸ್ವಲ್ಪ ಏನೈತಿ, ನಾವು ಎಲ್ಲಾ ಸರ್ಕಾರಗಳನ್ನ ಕೂಡ ವಿಚಾರನ ಮಾಡ್ತಿರ್ತೇವೆ. ನಮ್ ಧರ್ಮ ಐತೆ ಕಾಯಕ. ಅದಕ್ಕಾಗಿ ಇವತ್ ನಾವು ಇದಕ್ಕೆ ಒಂದ ಪರಿಹಾರ, ನಮ್ಮನ್ನ ನಾವ ಉದ್ಧಾರ ಮಾಡ್ಕೋಬೇಕಾಗೈತೆ. 79 ವರ್ಷ ಸ್ವತಂತ್ರ ಸಿಕ್ಕಾಗಿಂದ್ರ ನಮ್ ಬೆಳೆದಂತ ಬೆಳೆಗೆ ಯೋಗ್ಯವಾದ ಶ್ರಮಕ್ಕೆ ತಕ್ಕಂತೆ ಬೆಲೆ ಸಿಕ್ಕಿಲ್ಲ ಅಂದಾಗ ಈಗ 2,000 ಮಂದಿ ರೈತರ ಆತ್ಮಹತ್ಯೆ ಮಾಡ್ಕೋತಾರು. ಇಡೀ ದೇಶದಾಗ ಅರ್ಧ ಗಂಟೆಗೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾನು. ಇದನ್ನ ಯಾರು ಸುಧಾರಣೆ ಮಾಡಕ ಸರಳ ಇಲ್ಲ. ಯಾಕಂತಂದ್ರೆ ನಾವು ಮೂರ್ಖರಾಗಿದ್ವು. ಕಷ್ಟಪಟ್ಟು ಬೆಳೆದು ಒಂದಾಗ ಗೊತ್ತೈತಿ ನಮಗ. ಬೆಳೆದಕ್ಕ ಯೋಗ್ಯವಾದ ಶ್ರಮ ತಕ್ಕಂತೆ ಬೆಲೆ ತಗೋದು ಗೊತ್ತಿಲ್ಲ. 10 ವರ್ಷದಿಂದ ನಮ್ಮದು ರೇಟ್ ಏನಿತ್ತು, ಗೊಬ್ಬರ, ಡೀಸೆಲ್, ಪೆಟ್ರೋಲ್ 10 ವರ್ಷದಿಂದ ಏನ್ ರೇಟ್ ಇತ್ತು? ಇತ್ರಿ? ಅಭ್ಯಾಸ ಮಾಡ್ರಿ, ನಿಮ್ ಬದಲ್ ಅಭ್ಯಾಸ ಮಾಡ್ರಿ. ಈಗೆಲ್ಲಾ 3 ಪಟ್ಟು ಜಾಸ್ತಿ ಆಗಿದಾವ. ಒಕ್ಕಲ್ತನ ಖರ್ಚು ಹೆಚ್ಚಾಗೈತೆ. ಡೀಸೆಲ್, ಪೆಟ್ರೋಲ್ ಡಬಲ್ ತ್ರಿಬಲ್ ಆಗಿದಾವ. ನಮಗೂ ಕೂಡ 5,500 ರೂಪಾಯಿ ಬಿಲ್ ಬೇಕು. ಆ ರೀತಿ ಇವಾಗ ಒಂದ ಅಲ್ಲ, ಭತ್ತ, ರಾಗಿ, ತೊಗರಿ, ಕಡ್ಲಿ, ಏನ್ ಜೋಳ, ದವಸ ಧಾನ್ಯ ಬೆಳೀತು ಅವು ಬೇಕು. ಹಗಲಿ 12 ತಾಸು ಕರೆಂಟ್ ಕೊಡ್ಬೇಕಂತೇಳಿ ಈರಪ್ಪನವ್ರ ನಮ್ಮ ಹೋರಾಟ ಐತಿ. ಮಾನ್ಯ ಮುಖ್ಯಮಂತ್ರಿಗೆ ಹೇಳಿದ್ರು, ಯಾಕೆ ರಾತ್ರಿ ನಾವು ನೀರು ಹಾಸ್ಬೇಕು? ಇಂಥ ತಂಡ್ಯಾಗ ಮಂದಿ ಹೊರಗೆ ಬರುದಿಲ್ಲ, ನಾವು ಕಬ್ಬಿಣಿಯಾಗಿರ್ತೋ. ಇಷ್ಟೆಲ್ಲಾ ತ್ರಾಸ ತಗೊಂಡ ಇಡೀ ದೇಶಕ್ಕೆ ಅನ್ನ ಹಾಕಿ ಮಾತ್ರ ರಾತ್ರಿ ನೀರು ಹಾಸ್ಬೇಕು. ಅದಕ್ಕೆ ಹಗಲಿ 12 ತಾಸು ಕರೆಂಟ್ ಕೇಳಿದ್ವಿ. ಕೇಳೋಣ ಬೇಡ್ರಿ. 3 ಪೀಸ್ ವಿದ್ಯುತ್, ಹಗಲಿ ರಾತ್ರಿ ಸಿಂಗಲ್ ಪೀಸ್. ಮತ್ತೆ ಹಾಳಿಗೆ ಒಂದು 100 ರೂಪಾಯಿ ಲೀಟರ್ ಆಗ್ಬೇಕಂತ ನಮ್ಮ ಹೋರಾಟ ಐತೆ. ಕೇಂದ್ರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಎರಡು ಕೂಡಿ ಆಗುವ ತನಕ ನಮಗೆ 100 ರೂಪಾಯಿ ಕೊಡ್ಬೇಕು ಅನ್ನುವಂತ ಹೋರಾಟ.
ಇವೆಲ್ಲ ಹಲವಾರು ವಿಚಾರಗಳ ಬದಲು ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಹೋರಾಟ ಮಾಡ್ಬೇಕಾಗಿತ್ತು. ಈರಪ್ಪನ ಅಂತೂ ಯಾವಾಗ ಬೇಕಾದಾಗ ಆ ಪಕ್ಷ ನೋಡಿದ್ರೆ ಅವ್ರು ಹೋರಾಟಕ್ಕೆ ಬರುತ್ತಾರ. ನಾವು ರಾಜ್ಯ ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಬರ್ತಾರೋ, ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಬರ್ತಾರ, ರೈತರ ಮಗ ಆಗಿ ಬರ್ತಾರ. ಮೊನ್ನೆ ಅವರು ಕೂಡ ಬಹಳ ಎಲ್ಲ ಬೆಂಬಲ ಕೊಟ್ಟಿದಾರ. ಅದಕ್ಕಾಗಿ ತಾವ ಕಾನಟ್ಟಿ ಗ್ರಾಮದ ನನ್ನ ರೈತ ದೇವರುಗಳು ನೀವು ತೀರ್ಮಾನ ಮಾಡ್ಬೇಕು. ನಿಮ್ಗೆ ಗೊತ್ತಾಗೈತೆ ಮೊನ್ನೆ ಗುರ್ಲಾಪುರದಾಗ ಒಕ್ಕಟ್ಟದು 300 ಸಿಕ್ತ. ಇನ್ನ ಹೋರಾಟ ಮಾಡಿದ್ವು ಅಂದ್ರೆ 20 ಲಕ್ಷ ಮಂದಿ ಸೇರ್ಬೇಕು. ನೋಡಿ ಹೆಂಗ್ ಮಾಡ್ತಾರೆ, ಸೇರ್ತೀರಿ ಇಲ್ಲೋ? ನೀವು ಸೇರ್ಲಿಲ್ಲ ಅಂದ್ರೆ ₹1 ಕೂಡ ಕೊಡ್ಸಕ್ ಆಗುದಿಲ್ಲ. ನೀವು ತೀರ್ಮಾನ ಮಾಡ್ರಿ. ನೀವು 20 ಲಕ್ಷ ಮಂದಿ ಬಂದ್ರಪ್ಪ ಅಂದ್ರ ಎರಡೂ ಸರ್ಕಾರಗಳ ನಿಮ್ಮ ಜೊತೆ ನಿಮ್ಮ ವೋಟ್ ಹಾಕಿರ್ತಕ್ಕಂಥ ವಿಚಾರ ಅವಾಗ ಚಾಲು ಆಕೈತೆ, ಅಲ್ಲಿವರೆಗೆ ಆಗುದಿಲ್ಲ. ನೀವು ಒಕ್ಕಟ್ಟಾಗಲಿಲ್ಲ ಅಂದ್ರೆ ಚಾಲು ಇಲ್ಲ. ಗುರ್ಲಾಪುರದಾಗ ನೀವು ಲಕ್ಷ ಜನ ಸೇರಿ ಚಿಂತನೆ ಪ್ರಾರಂಭ. ಸಿದ್ದರಾಮಯ್ಯ ಸಾಹೇಬ್ ಕೂಡ ನಂದು ₹50 ಸರ್ಕಾರಕ್ಕೆ ಕೊಡ್ತಾನೆ, ಕರೆ ಒಟ್ಟು ಇದು ನೀವು ಅವ್ರ ಬಗೆಹರಿಸು ಅಂತೇಳಿ ಬಂದ. ಹೌದು, ಎಲ್ಲರೂ ಅಂಜಲಿಕ್ಕೆ ಸಾಧ್ಯ ಐತೆ. ಈ ದೇವರುಗಳು ಮನಸ್ಸು ಮಾಡ್ಬೇಕು. ನಾವು ಬೇರೆದವ್ರು ಯಾರಿಗೆ ಅಂಜಿಲ್ಲ, ಕಾರ್ಖಾನೆ ಅವ್ರಿಗೂ ಅಂಜಿಲ್ಲ, ಸರ್ಕಾರಗಳಿಗೂ ಅಂಜಿದ್ರು ನಿಮಗ ನೀವು ಬರ್ತಿರಿಲ್ಲೋ ಅನ್ನೋಂತ ಭಯ ಆಯ್ತು. ನಾವು ಉದ್ಧಾರ ಆಗ್ಬೇಕಪ್ಪ ಅಂತಂದ್ರ ಕಾನಟ್ಟಿ ಗ್ರಾಮದಾಗ ಪಕ್ಷಾತೀತವಾಗಿ ನೀವು ಸಂದರ್ಭ ಪ್ರಜಾಪ್ರಭುತ್ವ ನಿಮಗೆ ಓಟ್ ಹಾಕ್ತಕ್ಕಂಥದ್ದು ಯಾರು ಯೋಗ್ಯವಾದದಾರೋ ಅದನ್ನ ನೀವು ತೀರ್ಮಾನ ತಗೋರಿ, ಚುನಾವಣೆ ಮತದಾನ ಮಾಡ್ರಿ. ಕಬ್ಬು ಕೇಳಿ ಪಕ್ಷ ಐತೆನ? ಕಬ್ಬು ಪಕ್ಷ ಐತಿ ಇಲ್ಲ. ಕಬ್ಬು ನಮ್ಮದು ಬಿಸ್ನೆಸ್, ಅದನ್ನ ಬೆಳಿ ಬೆಳೆದಾಗ ನಮ್ಗೆ ಲಾಭ ಆಗ್ಲಿಕ್ಕೆ ಸಾಧ್ಯ ಐತಿ. ಅರಿಶಿನ ಬೆಳೆದಾಗ ಅದಕ್ಕೆ ರೇಟ್ ಸಿಕ್ಕಾಗ ಲಾಭ ಆಗ್ಲಿಕ್ಕೆ ಸಾಧ್ಯ ಐತಿ. ಮೆಕ್ಕೆಜೋಳಕ್ಕೆ ಸಿಗ್ಲಿಕ್ಕೆ ಎಲ್ಲ ರೇಟ್ಗಳು ಸಿಕ್ಕಾಗ ಲಾಭ ಆಕೈತಿ. ಅದಕ್ಕಾಗಿ ತಾವೆಲ್ಲರೂ ಒಕ್ಕಟ್ಟಾಗ್ರಿ. ಮತ್ತ ಕಾಯ್ದೆಗಳು ಕೂಡ ಸಾಕಷ್ಟು ರೈತ ವಿರೋಧಿ ಕಾನೂನುಗಳ ತೊಂದರೆ ಅದಾವು, ಅವು ಕೂಡ ವಾಪಸ್ ಆಗ್ಬೇಕಾಗಿತ್ತು. ಇನ್ನು ಮುಂದ ಈರಪ್ಪಣ್ಣರು ಹೇಳಿದಂಗ ಈ ರಾಜಕಾರಣ ಮಾತಾಡೋದು ಬಿಟ್ಟು ಬಿಡ್ರಿ. ಅದರಿಂದ ಈಗ ವ್ಯರ್ಥ. ಏನೈತೆ, ಏನ್ ಅಭಿವೃದ್ಧಿ ಐತಿ, ಏನ್ ಲಾಭ ಆಗತ್ತೈತಿ, ನಮ್ಮನ್ನ ಯಾರು ಉದ್ಧಾರ ಮಾಡತ್ತಾರೋ, ನಮ್ಮ ಬಾಳೆ ಬದಲು ಚಿಂತನೆ ಮಾಡೋ. ನಮ್ಮ ಕಾಯಿಪಲ್ಲೆಗೆ ಹೆಂಗ್ ರೇಟ್ ಸಿಗ್ಬೇಕು, ನಮ್ಮ ಮೆಕ್ಕೆಜೋಳಕ್ಕೆ ಹೆಂಗ್ ಸಿಗ್ಬೇಕು, ನಮ್ಮ ಬದುಕಿಗೆ ಆರ್ಥಿಕವಾಗಿ ಹೆಂಗ್ ಪ್ರಬಲ ಆಗ್ಬೇಕು, ನಮ್ಮ ತಾಯಿ ತಂದಿ ಕುಟುಂಬನ ನಾವು ಹೆಂಗ ಚೆನ್ನಾಗಿ ನೋಡ್ಕೋಬೇಕಪ್ಪ ಅಂತಂದ್ರ ನಮ್ಮ ಬೆಳೆತಕ್ಕಂಥ ಬೆಳೆಗಳಿಗೆ ಒಳ್ಳೆ ರೇಟ್ ಸಿಗ್ಬೇಕಪ್ಪ ಅಂತಂದ್ರ ಒಕ್ಕಟ್ಟ ಆಗ್ಬೇಕಪ್ಪ ಅಂತಂದ್ರ ತಾವ ನಿಮ್ ಬದಲ್ ಮಾತಾಡಕ್ ಇಲ್ರಿ. ನಿಮ್ ಮುಂದ ನೀವು ಏನು ಹೊಲ್ದಾಗ ಕಸ ತೆಗಿತೀರಿ, ಕಳೆ ಕೀಳ್ತೀರಿ, ಮತ್ತೊಂದೇನ ಒಡ್ಡ ಆಡುತ್ತೀರಿ, ಮತ್ತೊಂದೇನ್ ತೆಗದ ಮಾಡ್ತೀರಿ, ಇಂಥವೆಲ್ಲ ವಾಟ್ಸಪ್ ಫೇಸ್ಬುಕ್ ಆಗುತ್ತೆ. ಬರೇ ಎಲ್ಲೆಲ್ಲಿದು ತೆಗೆದು ನೀವು ಫೇಸ್ಬುಕ್ ಹಾಕುದು, ಅವ್ರನ್ನ ಉದ್ಧಾರ ಮಾಡುದು. ಒಳ್ಳೆ ನಿಮ್ ಬಾಳೆ ಎಲ್ಲ ಹರಿದು 11 ಆಗಿತ್ತು ನಮ್ಮದೀಗ. ಅದನ್ನ ಜಗತ್ ನೋಡ್ಬೇಕಾಗೈತಿ. ಅವ್ರಿಗೆ ಗೊತ್ತಿಲ್ಲ ಇದು 12 ತಿಂಗಳು ಬೆಳೆದ್ರೆ ಹಿಂಗ ಬೆಲ್ಲ ಸಕ್ಕರೆ ಬರ್ತೈತೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಜಗತ್ತಿಗೆ ಗೊತ್ತಿಲ್ಲ. ಅವನವನ್ ಬೆಲ್ಲ ಎಲ್ಲಿ ಗಿಡದಾಗ ಸಿಗ್ತೈತೆ ಆಮೇಲೆ ತಿಳ್ಕೊತಾರ. ಅದನ್ನ ಇದು ಕಷ್ಟ ಈ ನಾಡಿಗೆ ಗೊತ್ತಾಗ್ಬೇಕಪ್ಪ ಅಂದ್ರ ಹರಿವತ್ತಿದ ಹೆಂಡಕಾಸು ಮಾಡೋದು, ಮತ್ತೊಂದ್ ಏನ್ ತೆಗದ ಮಾಡ್ತಿರ್ತೀರಿ, ಶ್ರಮ ಪಡ್ತೀರಿ, ಅದನ್ನ ವಾಟ್ಸಾಪ್ದಾಗ ಹಾಕ್ರಿ. ನಿಮಗೆ ಯಾವಾಗ ₹5,500 ಕಬ್ಬಿಣ ಬಿಲ್ ಸಿಗ್ತೈತ್ಲ, DC ಮಕ್ಕಳನ್ನ ಕೂಡ ಹೆಣ್ಮಕ್ಳು ನಿಮ್ಗ ಮದುವೆ ಮಾಡಿ ಕೊಡ್ತಾರ. ರೇಟ್ ಸಿಕ್ತಂದ್ರ ಹೌದು. ರೈತರಿಗೆ ಯಾವಾಗ ಗೌರವ ಸಿಗ್ತದಪ್ಪ ಅಂದ್ರ ರೇಟ್ ಹೆಚ್ಚಾತಂದ್ರ ನಮ್ಮ ಮಕ್ಕಳು ಆರಾಮ್ ಇರ್ತಾರಪ್ಪ. ನಾವ ಹೆಣ್ಣು ಕೊಡುವಲ್ಲ. ಈಗ ನಾವು ಬರೀ ನೌಕರಸ್ಥರ ಹುಡುಕಾಡ್ತು, ₹10,000 ಪಗಾರ ಇರುವತ್ತಕ್ಕ ಅವ್ನು ಪ್ಯೂನ್ ಕೊಡ್ತು. ಇನ್ನು ಮುಂದೆ ಬದಲಾವಣೆ ಮಾಡ್ರಿ. ನಾವೆಲ್ಲ ಒಕ್ಕಟ್ಟಾಗುನು. ಈಗ ಹೆಂಗ್ ಗುರ್ಲಾಪುರದಾಗ ಹೋರಾಟ ಮಾಡಿ ಒಕ್ಕಟ್ಟದು, ಇನ್ನು ಮುಂದೆ ನಾವ ರೈತರ ಮಕ್ಕಳು ರೈತರನ್ನ ಗೌರವಿಸಕ್ ಕಲೀರಿ. ಮನ್ಯಾಗ ಯಾರೇ ಬಂದ್ರಪ್ಪ ಅಂತಂದ್ರೆ ಏನ್ ಹೇಳ್ರಿ, ಇವ್ ಯಾರಪ್ಪ ಅಂತಂದ್ರ ಮೊದಲ ಅವ್ PSI ಅದನ್ರಿ, ಒಬ್ಬ ಬೇರೆ ನೌಕರಿ ಅದನ್ರಿ, ಅವ್ರನ್ನ ಪರಿಚಯ ಮಾಡ್ತೀರಿ. ಹಿಂದಾಗಡಿಸಿ ಒಕ್ಕಲ್ತನ ನಾವು ಬದಾನ್ ಬಿಡ್ರಿ. ಅದೇನತ್ತೀರಿ ಹಂಗ. ಇನ್ ಮುಂದೆ ಹಂಗ್ ಮಾಡ್ಬೇಡ್ರಿ. ಇವ್ರಿಗೆಲ್ಲ ದುಡ್ದು ಅನ್ನ ಹಾಕಕ್ಕ ಮತ್ ನಮ್ಮ ಮನ್ಯಾಗಿನವ್ರನ್ನ ಜೋಪಾನ ಮಾಡಕ್ಕ ಈ ಪುಣ್ಯಾತ್ಮ ಇದು ಮೊದಲಿನ ದೇವ್ರ ರೀತಿ ಪರಿಚಯ ಮಾಡ್ತೀವಿ ಅಂದ್ರೆ ಉದ್ಧಾರ ಆಗ್ತು. ನಾವು ಕಷ್ಟಪಡೋರ ಬದಲು ಗೌರವ ಇರಲಿ, ನಮಗಾರಿ ಗೌರವ ಇರಲಿಲ್ಲ. ಅದಕ್ಕಾಗಿ ಇನ್ನ ನಮ್ಮ ಗುರುಗಳು ಮಾತಾಡ್ಬೇಕಾಗೈತಿ. ದಯವಿಟ್ಟು ಮತ್ತು ಕೂಡ ಮುಂದಿನ ಕಾರ್ಯಕ್ರಮದಾಗ ಮಾತಾಡ್ನು. ದಯವಿಟ್ಟು ನಿಮಗೇನ್ರ ಅದ ನಿಮ್ ಜೊತೆ ಕರ್ನಾಟಕ ರಾಜ್ಯ ಸಂಘ ಗುರುಗಳ ನೇತೃತ್ವದಾಗ ಲಕ್ಷಾಂತರ ಜನ ಇರ್ತಾರೋ. ಈರಪ್ಪಣ್ಣರ ಇನ್ನೊಂದು ಸಮಸ್ಯೆ, ಈಗ DCC ಬ್ಯಾಂಕ್ದಾಗ ತಾವು ಸೊಸೈಟಿಯಾಗ ಸಾಲ ಕೊಡಾತೀರಿ, ಬರೀ ₹40,000 ಕೊಡಾತೀರಿ ನಮಗ. ಆ ಜಯಸಿಂಗ್ ಶೆಟ್ಟಿ ಅನ್ನೋರಿಗೆ 12 ಎಕರೆ ಮೇಲೆ ₹120 ಕೋಟಿ ರೊಕ್ಕ ಕೊಟ್ಟಿದ್ರಿ. ಅದಂತ ಹೊಲ ನನಗೆ ತಿಳಿವಾಗೈತೆ. ಹೊಲ ಅದೇ ಅಂತದ. ನಾವು ನಿಮಗೆ ಹೇಳ್ತೀರಿ ಅಣ್ಣಾರ, ನೀವು ಮುಗುರು ಹೇಳ್ತೀರಿ. ಯಾಕಂದ್ರ
ಅವ್ರ ತಂದೆಯವರ DCC ಬ್ಯಾಂಕ್ ಡೈರೆಕ್ಟರ್ ಅದಾರು. ಇನ್ನು ಮುಂದೆ ನೀವೆಲ್ಲರೇ ಒಂದು ತಿಂಗಳ 2 ತಿಂಗಳದಾಗ ಎಕರೆಕ್ 1 ಲಕ್ಷ ರೂಪಾಯಿ ಸಾಲ ಕೊಡಿದ್ರ ಈ ರೈತ ದೇವರುಗಳನ್ನ ಕರ್ಕೊಂಡು ನಾವು DCC ಬ್ಯಾಂಕ್ ಮುಂದೆ ಹೋರಾಟ ಮಾಡೋರು ಕೊಡ್ಬೇಕಾ. ಯಾಕಂದ್ರ 120 ಕೋಟಿ ರೂಪಾಯಿ ಜಯಸಿಂಗ್ ಶೆಟ್ಟಿ ಸಾಹೇಬ್ ಸಾಲ ಹೆಂಗ್ ಕೊಟ್ಟಿರ್ತಾನ 12 ಎಕರೆ ಮೇಲೆ ಅವನವನ ಐತಿ ಹೊಲಾನು ಅದೇನ್ ಬಂಗಾರು ಇಲ್ಲ. ನಮಗ್ ಗೌರವ ಕೊಡ್ರಿ. ಯಾಕಂದ್ರ ನೀವು ಸಾಲ ಸೊಸೈಟಿಯಾಗ ಕೊಟ್ರಿ ಮತ್ತೊಬ್ಬ ಸಾಲ ಕೊಡುದಿಲ್ಲ. ಇಲ್ಲ ನೀವ 1 ಲಕ್ಷ 2 ಲಕ್ಷ ರೂಪಾಯಿ ಸೊಸೈಟಿಯಾಗ ಕೊಟ್ರಿಪ್ಪ ಅಂತಂದ್ರೆ ಉದ್ಧಾರ ಆಗ್ತು. ಯಾಕಂದ್ರ ಮತ್ 3 ಬಡ್ಡಿ 2 ಬಡ್ಡಿ ಸಾಲ ತೆಗದ ಬದುಕುದ್ ಕಷ್ಟ ಆಕೈತಿ. ಮಾಡೋದು ಬ್ಯಾಡ್ರಿ. ಒಂದ್ 2 ತಿಂಗಳು ಟೈಮಿಂಗ್ ಕೊಟ್ಟು ನಾವು ಈ ಸೀಸನ್ ಐತಿ ನಮ್ದು PG ಅದ್ರಿ. ಸೀಸನ್ ಮುಗಿದ ಮೇಲೆ ತೇರೆ ಲಕ್ಷ ರೂಪಾಯಿ ಪತ್ತ ಆಗ್ಲಿಲ್ಲಪ್ಪ ಅಂದ್ರೆ ಹೋರಾಟ ಮಾಡಿ ಬ್ಯಾಡ್ರಿ. ಪಕ್ಷಾತೀತ ಹೋಗುಣ ಮತ್ ಅವಾಗ ಬರ್ಲಿಲ್ಲ ಅಂದ್ರೆ ನಿಮ್ಮದ ನೋವ ಮತ್ ನಮಗೇನ್ ಸಂಬಂಧ ಇಲ್ಲ. ಅದಕ್ಕಾಗಿ ನಮ್ಮನ್ನ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ತಮಗೆಲ್ಲ ಧನ್ಯವಾದ ಹೇಳ್ತಾ